ನಾವು ರಾಯಚೂರಿನಲ್ಲಿ ಬೆಳಕು ಹೊಳಪು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಸ್ತಾರವಾಗಿರುವಂಥ ಬದುಕನ್ನು ಸಮಾಜಕ್ಕೆ ಮತ್ತೊಮ್ಮೆ ಇನ್ನೊಮ್ಮೆ ಎಷ್ಟು ಬಾರಿ ಪರಿಚಯ ಮಾಡಿಸಿದರೂ ಕಡಿಮೆ, ಅದನ್ನು ಮತ್ತೊಮ್ಮೆ ಪರಿಚಯ ಮಾಡಿಸುವಂಥ ನಾವು ಕೂಡ ಜೊತೆಯಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ವಿ. ಬೇರೆ ಬೇರೆ ಕಡೆಗಳಿಂದ ವಿದ್ವಾಂಸರು ಇವತ್ತಿಲ್ಲಿ ಬಂದಿದ್ದಾರೆ. ಇಲ್ಲಿನ ಸಮಾಜದ ಪ್ರಮುಖರನ್ನು ಸೇರಿಸಿಕೊಂಡು ಅವ್ರ ಜೊತೆ ಬಾಬಾ ಸಾಹೇಬರ ಕುರಿತಂತೆ ಚರ್ಚೆ ನಡೆಸ್ತಾ ಇದ್ದೀವಿ. ಮೈಸೂರಿನಲ್ಲಿ ಶುರುವಾದಂಥ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಕಡೆಗಳಿಗೂ ವಿಸ್ತಾರ ಮಾಡಬೇಕು ಅಂತ ನಮ್ಮದೊಂದು ಪ್ರಯತ್ನ ಇದೆ. ಆ ನಿಟ್ಟಿನಲ್ಲಿ ಇವತ್ತು ರಾಯಚೂರಿನಲ್ಲಿ ನಡೀತಿದೆ. ಒಳ್ಳೆಯ ಪ್ರತಿಕ್ರಿಯೆ ಇದೆ. ಸಮಾಜದ ಕೆಲವು ಪ್ರಮುಖರನ್ನ ಗಣ್ಯರನ್ನ ನಾವೇನು ಆಹ್ವಾನಿಸಿದ್ವಿ, ಅವರೆಲ್ಲರೂ ಬಂದು ಬಾಬಾ ಸಾಹೇಬರ ಚಿಂತನೆಗಳಿಗೆ ಕಿವಿ ಆಗ್ತಾ ಇದ್ದಾರೆ. ಇಲ್ಲಿ ಚರ್ಚೆ ಕೂಡ ಇರುತ್ತೆ. ಬಾಬಾ ಸಾಹೇಬರ ಕುರಿತಂತೆ ಅನೇಕ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆ ಪ್ರಶ್ನೆಗಳಿಗೆ ಭಿನ್ನ ಭಿನ್ನರು ಬಂದಿರುವಂಥ ಅತಿಥಿಗಳು ಮತ್ತು ಬಂದಿರುವಂಥ ಜನರಲ್ಲೂ ಕೂಡ ಅನೇಕರು ಉತ್ತರ ಕೊಡುವಂಥ ಪರಿಸ್ಥಿತಿ ಇರುತ್ತೆ. ಒಟ್ಟಾರೆ ಬಾಬಾ ಸಾಹೇಬ ಅನ್ನುವಂಥ ಆ ಒಂದು ಅಮೃತವನ್ನು ಸಮಾಜಕ್ಕೆ ಹಂಚುವಂಥ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ. ಸರ್, ಒಂದು ವಿಚಾರ ಪ್ರಸ್ತಾಪ ಮಾಡಿದ್ವಿ. ಬಾಬಾ ಸಾಹೇಬರು ಯಾರು ಒಬ್ಬರು ಆಯ್ದ ವ್ಯಕ್ತಿಗಳಿಗೆ ಸೀಮಿತವಾಗಿಲ್ಲ, ಭಾರತೀಯರಿಗೆ ಸೀಮಿತವಾಗಿದ್ದಾರೆ ಅನ್ನೋದು ಇದೇ ವಿಚಾರ ಕಳೆದ ಬಾರಿ ಸಂಸತ್ನಲ್ಲೂ ಕೂಡ ಚರ್ಚೆ ಆಗಿತ್ತು. ಭಾರಿ ಅಮಿತ್ ಶಾ ಅವರ ವಿರೋಧ ವ್ಯಕ್ತವಾಗಿತ್ತು. ಆ ಬಗ್ಗೆ ಏನಿದೆ? ಅಫ್ಕೋರ್ಸ್ ಬಾಬಾ ಸಾಹೇಬರು ಎಲ್ರಿಗೂ ಸೇರಿದವರು, ಯಾರು ಒಬ್ಬರಿಗೆ ಸೇರಿದವರು ಅಂತ ಯಾರೂ ಹೇಳಬಾರ್ದು. ನಾನು ಬರೀ ಬಾಬಾ ಸಾಹೇಬರ ಬಗ್ಗೆ ಮಾತನಾಡೋದಿಲ್ಲ. ನೀವು ನನಗೆ ಕೇಳೋದಾದರೆ ವಿವೇಕಾನಂದರು ಎಲ್ರಿಗೆ ಸೇರಿದವರು, ಬಸವಣ್ಣವ್ರು ಎಲ್ರಿಗೆ ಸೇರಿದವರು. ಅವರು ಯಾವುದೇ ಒಂದು ಸಮುದಾಯದ ಒಂದು ಸಮಾಜದ ನಾಯಕರಷ್ಟೇ ಅಲ್ಲ, ಎಲ್ಲರೂ ಕೂಡ ಅವರನ್ನು ತಮ್ಮ ನಾಯಕರು ಅಂತ ಒಪ್ಪಿಕೊಳ್ಬೇಕಾಗಿರುವಂಥದ್ದು ಮತ್ತು ಒಪ್ಪಿಕೊಂಡಿದ್ದಾರೆ ಕೂಡ ಈ ದೇಶ. ಅದನ್ನು ವಿಸ್ತಾರ ಮಾಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ ಅಂತ ನಾನು ಭಾವಿಸ್ತೇನೆ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಅಷ್ಟೇ ಅಲ್ಲ, ಭಾರತದಲ್ಲೂ ಕೂಡ ಮಾತನಾಡ್ತಾರೆ. ಇತ್ತೀಚೆಗೆ ಅವರು ಕೊಟ್ಟಿರುವಂಥ ಒಂದು ಪಾಪ್ಯುಲರ್ ಸ್ಟೇಟ್ಮೆಂಟ್ ಇದೆ. ಅದೇನು ಅಂತಂದರೆ, ನಾನು RSSನ ವಿರುದ್ಧ BJP ವಿರುದ್ಧ ಹೋರಾಟ ಮಾಡೋದಲ್ಲ, ನಾನು ಭಾರತ ರಾಷ್ಟ್ರದ ವಿರುದ್ಧ ಐ ಆಮ್ ಫೈಟಿಂಗ್ ಅಗೇನ್ಸ್ಟ್ ದ ಸ್ಟೇಟ್ ಆಫ್ ಇಂಡಿಯಾ ಅಂತ ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಭಾರತ ರಾಷ್ಟ್ರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ. ಸೊ ಅದರ ಅರ್ಥ ಏನು ಅಂತಂದರೆ, ರಾಹುಲ್ ಗಾಂಧಿ ಈ ದೇಶದ ಆರ್ಮಿಯ ವಿರುದ್ಧ ಹೋರಾಟ ಮಾಡ್ತಾರೆ, ಈ ದೇಶದ 4th ಪಿಲ್ಲರ್ ಆಗಿರುವಂಥ ಪತ್ರಿಕೆಗಳ ವಿರುದ್ಧ ಹೋರಾಟ ಮಾಡ್ತಾರೆ, ಈ ದೇಶದ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳ ವಿರುದ್ಧ ಹೋರಾಟ ಮಾಡ್ತಾರೆ, ಈ ದೇಶದ ಪ್ರತಿಯೊಂದು ಏಜೆನ್ಸಿಯು ಯಾವುದು ಈ ದೇಶವನ್ನು ನಡೆಸುತ್ತೋ. ಇದು ನಾವು ಯೂನಿವರ್ಸಿಟಿ ಆವರಣದಲ್ಲಿ ನಿಂತಿದ್ದೀವಿ, ರಾಹುಲ್ ಗಾಂಧಿ ಯೂನಿವರ್ಸಿಟಿಯ ವಿರುದ್ಧವೂ ಹೋರಾಟ ಮಾಡ್ತಾರೆ ಅಂತ. ಅಂದರೆ ಯಾರೋ ಒಬ್ಬ ವಿದೇಶಿಯ ಭಾರತವನ್ನು ಮುಗಿಸಬೇಕು ಅಂತ ನಿಶ್ಚಯ ಮಾಡಿರುವಂಥ ಒಬ್ಬ ವಿದೇಶಿ ವ್ಯಕ್ತಿ ಕೊಡಬಹುದಾಗಿರುವಂಥ ಹೇಳಿಕೆಯನ್ನು, ಪಾಕಿಸ್ತಾನದ ಪ್ರಧಾನಮಂತ್ರಿ ಕೊಡಬಹುದಾಗಿರುವ ಹೇಳಿಕೆಯನ್ನು, ಚೀನಾದ ಶಿ ಜಿನ್ಪಿಂಗ್ ಕೊಡಬಹುದಾಗಿರುವ ಹೇಳಿಕೆಯನ್ನು ಮತ್ತು ಅಮೆರಿಕದ ಜಾರ್ಜ್ ಸೋರೋಸ್ ಕೊಡಬಹುದಾಗಿರೋ ಥರ ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಟ್ಟಿರೋದು ನೋಡಿದರೆ, ರಾಹುಲ್ ಗಾಂಧಿ ಅಂತರಂಗದಲ್ಲಿ ಏನಿತ್ತು ಅದು ಹೊರಗೆ ಬರ್ತಾ ಇದೆ ಅಂತ ಅನಿಸುತ್ತೆ. ಅವರು ಅನೇಕ ಬಾರಿ ಈ ಥರ ಚೀನಾದ ಫಂಡ್ ತೆಗೆದುಕೊಂಡು ರಾಜೀವ್ ಗಾಂಧಿ ಫೌಂಡೇಶನ್ ನಡೆಸುವಂಥ ಇವರುಗಳಿಂದ ನಾವು ಇನ್ನೇನು ಎಕ್ಸ್ಟ್ರಾ ಅಥವಾ ಹೆಚ್ಚಿನದೇನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಇದು ಹೇಗಿದೆ ಅಂತಂದರೆ, ಮುಸಲ್ಮಾನರು ಏನಾದರೂ ತಪ್ಪು ಮಾಡಿದರೆ ಅವರು ಹುಚ್ಚರಾಗಿರ್ತಾರೆ, ದಡ್ಡರಾಗಿರ್ತಾರೆ. ಹಿಂದೂಗಳೇನಾದರೂ ತಪ್ಪು ಮಾಡಿದರೆ ಅವರು ವ್ಯವಸ್ಥಿತವಾಗಿ ಮಾಡ್ತಾರೆ ಅನ್ನೋದು ಒಂದು ತಲೆಯಲ್ಲಿ ಸರ್ಕಾರಕ್ಕೆ ತುಂಬಿಕೊಂಡ್ಬಿಟ್ಟಿದೆ ಅಂತ. ಬರೀ ಇಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಮತ್ತು ನನಗೆ ಕೇಳೋದಾದರೆ ಜಗತ್ತಿನ ಅನೇಕ ಕಡೆಗಳಲ್ಲಿ ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೋಕಿಸಮ್ನ ಒಂದು ಕೆಟ್ಟ ರೋಗ ಇದು ಅಂತ ನನಗನ್ಸುತ್ತೆ. ಕರ್ನಾಟಕದಲ್ಲಿ ನಾವು ಚಾಮರಾಜಪೇಟೆಯಲ್ಲಿ ಆಗಿರುವಂಥ ಘಟನೆ ನೋಡಿದ್ವಿ. ಅಲ್ಲಿ ಒಬ್ಬ ವ್ಯಕ್ತಿ ಹಿಡ್ಕೊಂಡು ಬಂದಿದ್ದಾರೆ. ಇಡೀ ಚಾಮರಾಜಪೇಟೆಗೆ ಗೊತ್ತು, ಇಡೀ ಬೆಂಗಳೂರಿಗೆ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು ಅವನು ಅದನ್ನು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಬ್ಬ ಹುಚ್ಚನಿಗೆ ಅದ್ಯಾಕೆ ಗೋವಿಂದೇ ಕಡಿಬೇಕು ಅಂತ ಅನ್ಸುತ್ತೆ, ಅವನಿಗೆ ಯಾಕೆ ನಾಯಿ ಕೆಚ್ಚಲು ಕಡಿಬೇಕು ಅಂತ ಅನ್ಸೋದಿಲ್ಲ, ಅವನಿಗೆ ಯಾಕೆ ಬೇರೆ ಪ್ರಾಣಿಗಳನ್ನು ಹಿಡ್ಕೋಬೇಕು ಅದನ್ನು ಕುತ್ತಿಗೆ ಕಡಿಬೇಕು ಅಂತ ಅನ್ಸೋದಿಲ್ಲ, ಗೋವಿಂದೇ ಕಡಿಬೇಕು ಅಂತ ಯಾಕೆ ಅನ್ಸುತ್ತೆ. ಅಕಸ್ಮಾತ್ ಅವನಿಗೆ ಹುಚ್ಚು ಬಂದಿದೆ ಅಂತಂದರೆ ಯಾವ ಹುಚ್ಚಿದೆ, ಯಾವುದನ್ನು ಓದಿದ ಮೇಲೆ ಅವನು ಹುಚ್ಚು ಬಂದಿದೆ, ಯಾರು ಮಾತು ಕೇಳಿದ ಮೇಲೆ ಹುಚ್ಚು ಬಂದಿದೆ, ಯಾವ ಪ್ರಾರ್ಥನಾ ಮಂದಿರಕ್ಕೆ ಹೋದ್ಮೇಲೆ ಈ ಹುಚ್ಚು ಬಂದಿದೆ ಅನ್ನೋದನ್ನು ಕೂಡ ಸರ್ಕಾರ ಅದನ್ನು ಬಹಿರಂಗಪಡಿಸಿದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಬರೀ ಇಲ್ಲೇ ಅಲ್ಲ, ಕೇರಳದಲ್ಲಿ ಇತ್ತೀಚೆಗೆ ಒಬ್ಬ ತುಳಸಿ ಕಟ್ಟೆಗೆ ತನ್ನ ಅತ್ಯಂತ ಕೆಟ್ಟದಾಗಿರೋ ಕೂದಲೊಂದನ್ನು ಬಿಸಾಕಿ ಹೋಗಿರೋದು ವಿಡಿಯೋ ತುಂಬ ಹರಿದಾಡ್ತು. ಅವನನ್ನು ಹುಚ್ಚ ಅಂತ ಹೇಳಿದರು. ಅಂದರೆ ಯಾರು ಹಿಂದೂ ಧರ್ಮದ ಕುರಿತಂತೆ ಅವಹೇಳನಕಾರಿಯಾಗಿ ನಡ್ಕೊಳ್ತಾರೋ ಅವ್ರನ್ನ ಹುಚ್ಚ ಅಂತ ಸಂಬೋಧಿಸಿ ಮುಗಿಸ್ಬಿಡ್ತಾರೆ. ಸೊ ಆ ಕೇಸನ್ನು ಮುಗಿಸುವಂಥ ಪ್ರಯತ್ನ. ಆದರೆ ನೆನಪಿರಲಿ, ನಾನು ನೆನಪು ಮಾಡಿಕೊಡ್ತೀನಿ ನಿಮಗೆ. ಇದೇ ರೀತಿ ಈ ರೈತರೆಲ್ಲ ಪ್ರೊಟೆಸ್ಟಿಗೆ ಅಂತ ಕೂತಿದ್ದಾಗ ಅಲ್ಲಿ ಯಾರೋ ಒಬ್ಬರು ಸಿಖ್ಖರ ಒಂದು ಏನೋ ಒಂದು ಅವರ ಆಕೃತಿಯೊಂದನ್ನು ವಿರೂಪಗೊಳಿಸಿದ್ರು ಅನ್ನೋ ಕಾರಣಕ್ಕೆ ಒಬ್ಬ ಹುಡುಗನನ್ನು ಹಿಡಿದ್ರು. ಅವ್ನು ನಿಜವಾಗ್ಲೂ ಹುಚ್ಚ ಆಗಿದ್ದ, ಪಾಪ ಹುಚ್ಚ ಅಂತ ಎಲ್ಲರೂ ಹೇಳಿದರು. ಅವ್ನು ಹುಚ್ಚ ಅಂತ ಗೊತ್ತಾದ ಮೇಲೂ ಬಡದು ಕೊಂದು ಬಿಸಾಕ್ಬಿಟ್ರು. ಅವ್ನು ಅತ್ಯಂತ ಕೆಟ್ಟದ್ದಾಗಿರುವಂಥ ಕರಾಳವಾಗಿರುವಂಥ ಕೊಲೆ ಆಗಿತ್ತು ಅದು. ಅಂದರೆ ನಿಮ್ಮ ಮತ ಪಂಥಗಳಿಗೆ ಹುಚ್ಚರು ತೊಂದರೆ ಕೊಟ್ಟರು ಅವರನ್ನು ಮರ್ಡರ್ ಮಾಡ್ತೀರಾ, ಆದರೆ ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮದ ಆರಾಧ್ಯ ವಿಚಾರಗಳಿಗೆ ಯಾರಾದರೂ ತೊಂದರೆ ಕೊಟ್ಟಾಗ ನೀವು ಅವ್ರನ್ನ ಹುಚ್ಚರು ಅಂತ ಕರೆದು ಮುಚ್ಚಿಡುವಂಥ ಪ್ರಯತ್ನ ಮಾಡ್ತೀರಾ. ಫೈನಪ್ಪ, ಇದು ಹಿಂದೂಗಳು ದೇವರು ಅಂತ ಕರೀತಾರೆ, ದೇವರು ಅಂತ ಪೂಜಿಸ್ತಾರೆ, ಅದರ ಕೆಚ್ಚಲು ಕಡ್ದಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಬೇಜಾರು ಮಾಡ್ಕೊಳ್ತಾ ಇರ್ಬೋದು. ಆದರೆ ಒಂದು ಪ್ರಾಣಿ
ಯಾವ ಪ್ರಾಣಿಯ ಹಾಲನ್ನು ಕುಡಿದು ನಾವೆಲ್ಲ ಬೆಳೆದಿದ್ದೀವೋ ಅದರ ಕೆಚ್ಚಲು ಕೊಯ್ಯುವಂಥ ಮನುಷ್ಯನನ್ನು ನೀವು ಸಮರ್ಥಿಸ್ಕೊಳ್ತೀರಾ, ಅವನನ್ನು ಹುಚ್ಚ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ ಕೆಲಸವನ್ನು ಒಪ್ಕೊಳ್ತೀರಾ ಅಂತಂದರೆ ನಿಮ್ಮ ಮನಸ್ಥಿತಿಯನ್ನು ನೀವುಗಳು ಕನ್ನಡಿಯಲ್ಲಿ ವಾಪಸ್ ನೋಡ್ಕೋಬೇಕು ಅಂತ ಅಷ್ಟೇ ನಾನು ಸರ್ಕಾರಕ್ಕೆ ಹೇಳಿ ಇಚ್ಛೆ ಸರ್. ಏನು ಉದ್ದೇಶ ಇರ್ಬೋದು ಸರ್ ಈ ಕೆಚ್ಚಲು ಕೊಯ್ದು ಯಾವ ರೀತಿಯಾಗಿ ಒಂದು ಬಿಂಬಿಸಬಹುದು ಅಂತ? ಅಲ್ಲ, ನಾನು ಅದನ್ನೇ ಹೇಳಿದ್ನಲ್ಲ, ಯಾವ ಪುಸ್ತಕವನ್ನು ಓದಿದ್ದಾರೆ, ಯಾವ ಪ್ರಾರ್ಥನಾ ಮಂದಿರಕ್ಕೆ ಹೋಗಿದ್ದಾರೆ, ಯಾರ ಮಾತನ್ನು ಕೇಳಿದ್ದಾರೆ ಅನ್ನೋದನ್ನು ನೀವು ಕೂಲಂಕುಷವಾಗಿ ಅದನ್ನು ವಿಚಾರಿಸಿ ನೋಡ್ಲಿಕ್ಕೆ ಶುರು ಮಾಡಿದರೆ ಅವಾಗ ಗೊತ್ತಾಗುತ್ತೆ ಉದ್ದೇಶ ಏನಿದೆ ಅಂತ. ಯಾವುದ್ರ ಮೇಲೆ ಅವರಿಗೆ ಕೋಪ ಬರ್ಲಿಕ್ಕೆ ಮಾಡಿದ್ದಾರೆ, ಯಾರಿಗೆ ಈ ಗೋವಿಗೆ ತೊಂದರೆ ಕೊಟ್ಟರೆ ಯಾರಿಗೆ ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ನೋವು ಉಂಟು ಮಾಡಬೇಕು ಅನ್ನೋದೇ ಉದ್ದೇಶ. ನೀವು ಮಹಾಕುಂಭಮೇಳ ನಡೀತಾ ಇರಬೇಕಾದ್ರೆ ಅಲ್ಲಿಗೆ ಹೋಗ್ತೀರಾ, ಕುಂಭಮೇಳ ಅನ್ನೋದು ಬೋಗಸ್ ಅಂತ ಹೇಳುವಂಥ ಪ್ರಯತ್ನ ಮಾಡ್ತೀರಾ, ಕುಂಭಮೇಳದಲ್ಲಿ ನೀವೇನಾದರೂ ತೊಂದರೆ ಕೊಡುವಂಥ ಪ್ರಯತ್ನ ಮಾಡ್ತೀರಾ. ನೀವು ಕೇರಳಕ್ಕೆ ಹೋದರೆ ಕೇರಳದಲ್ಲಿ ಮತ್ತೊಂದು ತೊಂದರೆ ಕೊಡ್ತೀರಾ, ಅಲ್ಲಿ ಬೀಫನ್ನು ಕಟ್ ಮಾಡಿ ಅದನ್ನು ತಿಂದಂತೆ ತೋರಿಸ್ಕೊಳ್ತೀರಾ, ಯಾರಿಗೋ ನೋವು ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನ. ಇದು ಮತ್ತೊಬ್ಬರಿಗೆ ನೋವು ಕೊಡಬೇಕು ಅನ್ನುವಂಥ ಪ್ರಯತ್ನವೇ ಹೊರತು ಇದು ಸಮಾಜವನ್ನು ಸುಂದರವಾಗಿ ಒಂದು ಒಳ್ಳೆಯ ಸಮಾಜವಾಗಿ ತೆಗೆದುಕೊಂಡು ಹೋಗುವ ಪ್ರಯತ್ನ ಅಲ್ಲ ಅಂತ ನನಗನ್ಸುತ್ತೆ. ಸೊ ಅಷ್ಟೇ ಉದ್ದೇಶ. ಅಂಬೇಡ್ಕರ್ ಮಾನವತಾವಾದಿ. ಅಂಬೇಡ್ಕರ್ ಎಲ್ಲ ವಿಚಾರಗಳ ಕುರಿತಂತೆ ಮಾತನಾಡಿದ್ದಾರೆ ಮತ್ತು ಮಾನವೀಯತೆಯ ನೆಲೆಕಟ್ಟಿನಲ್ಲಿ ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಅನೇಕ ಚರ್ಚೆಗಳನ್ನು ಮಾಡಿದ್ದಾರೆ. ಅಂಬೇಡ್ಕರ್ರ ಉದ್ದೇಶ ಇದ್ದಿದ್ದು ಒಂದೇ ಒಂದು ಏನು ಅಂತಂದರೆ ಹಿಂದೂ ಸಮಾಜದಲ್ಲಿರುವಂಥ ಈ ಅಸಮಾನತೆ ಪೂರ್ಣ ತೊಲಗಿ ಪ್ರತಿಯೊಬ್ಬರು ಸಮಾನರಾಗಬೇಕು ಅಂತ ಮನಸ್ಥಿತಿ ಇತ್ತು. ಈ ದೃಷ್ಟಿಯಿಂದ ಅಂಬೇಡ್ಕರ್ನ ನಾನು ಯಾವತ್ತು ಮಾಸ್ ಡಿಸ್ರಪ್ಟರ್ ಅಂತ ಕರಿತೀನಿ. ಅವರೊಂದು ಬುಡ ಸಹಿತ ಅಲುಗಾಡಿಸುವಂಥ ಒಂದು ಪ್ರವೃತ್ತಿ ಇತ್ತಲ್ಲ ಅಂಬೇಡ್ಕರ್ದು, ಅವರು ಎಲ್ಲವನ್ನೂ ಮಾಡಿದ್ದಾರೆ. ಅಂಬೇಡ್ಕರ್ ಬುಡ ಸಹಿತ ಹಿಂದೂ ಸಮಾಜವನ್ನು ಅಲುಗಾಡಿಸಿದ್ದಾರೆ. ವಿ ಆರ್ ಪ್ರೌಡ್ ಆಫ್ ಇಟ್. ನಾವು ಅದನ್ನು ತಿದ್ದುಕೊಂಡಿದ್ದೀವಿ. ಅಂಬೇಡ್ಕರ್ ಬಂದು ಹೋದ್ರು ಅನ್ನೋ ಕಾರಣಕ್ಕೋಸ್ಕರ ಉಪನಿಷತ್ ಕಾಲದಲ್ಲಿ ಏನು ಒಂದು ದೊಡ್ಡ ತಿದ್ದುವಿಕೆಯ ಪ್ರಕ್ರಿಯೆ ಶುರುವಾಗಿತ್ತೋ ಅದಕ್ಕೊಂದು ಸೂಕ್ತವಾಗಿರುವಂಥ ಸ್ವರೂಪವನ್ನು ಅಂತಿಮ ಹಂತದಲ್ಲಿ ಕೊಟ್ಟವರು ಅಂಬೇಡ್ಕರ್ ಅಂತ ನಾನು ಬಹಳ ಹೆಮ್ಮೆಯಿಂದ ಇವತ್ತು ಹೇಳ್ಕೊಳ್ತೀನಿ. ಅಂಬೇಡ್ಕರ್ ಕಾಂಗ್ರೆಸ್ಸನ್ನು ಡಿಸ್ರಪ್ಟ್ ಮಾಡಿದರು, ಎಷ್ಟು ಬೈದಿದ್ದಾರೆ ಕಾಂಗ್ರೆಸ್ಸನ್ನು. ಅಂಬೇಡ್ಕರ್ ಕಮ್ಯುನಿಸ್ಟನ್ನು ಡಿಸ್ರಪ್ಟ್ ಮಾಡಿದರು, ಸಿಕ್ಕಾಪಟ್ಟೆ ಬೈದಿದ್ದಾರೆ. ಯಾವ ಕಾರಣಕ್ಕೂ ಕಮ್ಯುನಿಸ್ಟ್ ಜೊತೆ ಹೋಗಬೇಡಿ ಅಂತ ಅಂಬೇಡ್ಕರ್ ಹೇಳಿದರು. ನೀವು ಸ್ವಾಭಿಮಾನ ಕಳ್ಕೊಂಡ್ರೆ ಮಾತ್ರ ಕಾಂಗ್ರೆಸ್ಸಿಗೆ ಹೋಗಬೇಕು ಅಂತ ಅಂಬೇಡ್ಕರ್ ಹೇಳಿದರು. ಅಂಬೇಡ್ಕರ್ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ, ಯಾಕಂದರೆ ಅವರು ಆಳ ವಿಸ್ತಾರವಾಗಿರುವಂಥ ಅಧ್ಯಯನ ಹಂಗಿತ್ತು. ಹೀಗಾಗಿ ಅಂಬೇಡ್ಕರ್ ಈ ವಿಚಾರಗಳನ್ನು ಮಾತನಾಡಿದ್ದಾರೆ. ನಾವು ಅದನ್ನು ತಿಳ್ಕೊಳ್ಬೇಕಾದಂಥ ಅಗತ್ಯ ಇದೆ. ಡೆಫಿನೆಟ್ಲಿ ಅಂಬೇಡ್ಕರ್ ಬರೀ ಮುಸಲ್ಮಾನರು ಈ ಥರ ಅಂತಲ್ಲ. ಅಂಬೇಡ್ಕರ್ ಏನು ಹೇಳಿದರು ಅಂತಂದರೆ, ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಕೊಡಬೇಕು. ಯಾಕೆ ಕೊಡಬೇಕು ಅಂತಂದರೆ ಶತ್ರುಗಳನ್ನು ನೀವು ಹೊರಗಿಟ್ಕೊಂಡು ಕಾದಾಟ ಮಾಡ್ತಿರೋ, ಜೊತೆಲಿ ಇಟ್ಕೊಂಡು ಕಾದಾಟ ಮಾಡ್ತಿರೋ ನೀವೇ ನೋಡಿ ಅಂತ ಅಂಬೇಡ್ಕರ್ ಒಂದೇ ಮಾತಲ್ಲಿ ಹೇಳಿ ಮುಗಿಸಿದ್ರು. ಅವತ್ತು ನಮ್ಮಲ್ಲಿ ಅನೇಕರಿಗೆ ಅರ್ಥ ಆಗಲಿಲ್ಲ. ಗಾಂಧಿ ಪ್ರಭೃತಿಗಳಿಗೆ, ಗಾಂಧಿ ನೆಹರು ಪ್ರಣೀತ ಅವತ್ತಿನ ಸರ್ಕಾರಗಳಿಗೆ ಅದು ಅರ್ಥ ಆಗಿರಲಿಲ್ಲ. ಬಟ್ ಇವತ್ತು ಎಲ್ರಿಗೂ ಗೊತ್ತಾಗ್ತಾ ಇದೆ. ಅವತ್ತು ನಾವು ಕೊಟ್ಟಂಥ 9% ಉಳಿಸ್ಕೊಂಡಿದ್ದವರು ಯಾರು ಪಾಕಿಸ್ತಾನ ಬೇಕು ಅಂತ ವೋಟ್ ಮಾಡಿದ್ರು ಅವರು ಕೂಡ ಇಲ್ಲೇ ಉಳ್ಕೊಂಡಿದ್ರು. ಇವತ್ತು ಅವರು ಯಾವ ಥರದ ಒಂದು ಥ್ರೆಟ್ ಟು ದ ಸ್ಟೇಟ್ ಆಗಿದ್ದಾರೆ ಅಂತ ಇವತ್ತು ನಮ್ಗೆ ಅರ್ಥ ಆಗ್ತಾ ಇದೆ. ಬಹುತೇಕರು ಹಾಗೆ ಆಗುವಂಥ ದೃಷ್ಟಿಕೋನ ಇದೆ. ಅಂಬೇಡ್ಕರ್ ಆ ಕಾರಣಕ್ಕೋಸ್ಕರ ನಮ್ಗೆ ಯಾವಾಗಲೂ ಅನ್ಸೋದು ದೂರದೃಷ್ಟಿ ಇದ್ದಂಥ ಮನುಷ್ಯರು. ಅವ್ರು ಹೇಳಿರುವಂಥ ಪ್ರತಿಯೊಂದು ಮಾತನ್ನು ನಾವು ರಿವಿಸಿಟ್ ಮಾಡಬೇಕಾಗಿದೆ. ನೋಡಿದರೆ ಗೊತ್ತಾಗುತ್ತೆ ಅವ್ರು ಹೇಳಿರುವಂಥ ಆ ಮಾತುಗಳು ಎಷ್ಟು ಸತ್ಯ ಅಂತ. ಮುಸಲ್ಮಾನರದು ಇದು ಇವತ್ತಿಂದಲ್ಲ, ಅವ್ರದ್ದು ಒಂದೇ ಒಂದು ಯಾವತ್ತೂ ಇದೆ. ಅದು ಪ್ರಾಫೆಟ್ ಮೊಹಮ್ಮದ್ರು ಇರುವ ಕಾಲದಿಂದಲೂ ಕೂಡ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸಂಖ್ಯೆ ಜಾಸ್ತಿ ಮಾಡಿಸೋದಕ್ಕೆ ಅವರು ಮತಾಂತರವನ್ನು ಬಳಸ್ಕೊಂಡಿದ್ದಾರೆ. ಅವರು ಕತ್ತಿಯನ್ನು ತೋರಿಸಿ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ದಾರೆ. ಈಗಂತೂ ಅನ್ಯ ಮತದ ಹೆಣ್ಣು ಮಕ್ಕಳನ್ನು ಕರ್ಕೊಂಡೋಗಿ ಅವರನ್ನು ಮದುವೆ ಆಗೋದ್ರ ಮೂಲಕ ಅಲ್ಲಿನ ಸಂಖ್ಯೆಯನ್ನು ಜಾಸ್ತಿ ಮಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರೋಹಿಂಗಾಗಳನ್ನು ಬಾಂಗ್ಲಾದೇಶದಿಂದ ಬಂದ ಮುಸಲ್ಮಾನರನ್ನ ಒಳಗೆ ಬಿಟ್ಕೊಳ್ತಿದ್ದಾರೆ. ಕೋಟ್ಯಂತರ ಜನ. ಭಾರತದಲ್ಲಿ ಹೆಚ್ಚು ಕಡಿಮೆ 8 ರಿಂದ 10 ಕೋಟಿ ಬಾಂಗ್ಲಾ ಮುಸಲ್ಮಾನರಿದ್ದಾರೆ ಅಂತ ಬಾಂಗ್ಲಾದೇಶಿಯರೇ ಹೇಳ್ತಾರೆ. ಎಲ್ಲ ನಂಬರ್ಗಳನ್ನು ಒಪ್ಲಿಕ್ಕೆ ಆಗದೆ ಹೋದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರೆಲ್ಲರೂ ಇದ್ದಾರೆ. ಈ ಸಂಖ್ಯೆಯನ್ನು ಜಾಸ್ತಿ ಮಾಡುವಂಥ ಈ ಪ್ರಯತ್ನ ಇದೆಯಲ್ಲ, ಈ ಪ್ರಯತ್ನದ ಮೂಲಕ ಸ್ಟೇಟನ್ನು ಕಂಟ್ರೋಲಿಗೆ ತೆಗೆದುಕೊಳ್ಬೇಕು ಅನ್ನೋದು ಅವ್ರ ಉದ್ದೇಶ ಅಷ್ಟೇ. ನೀವು ನೋಡಿ, ಈಗೊಂದು 20%, 22% ಇರ್ಬೋದು. 22% ಇರುವಾಗಲೇ ಅವ್ರು ಹೇಗೆ ಮಾಡ್ತಿದ್ದಾರೆ ಅಂತಂದರೆ, ಕರೋನಾ ಕಾಲಕ್ಕೆ ನಾವೆಲ್ಲ ಮಾಸ್ಕ್ ಹಾಕ್ಕೊಂಡು ಮನೆಯಲ್ಲಿ ಯಾರಿಗೂ ತೊಂದರೆ ಆಗದಂತೆ ಕೂತಿದ್ರೆ ಅವ್ರು ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸಾಮಾಜಿಕವಾಗಿ ಎಲ್ರಿಗೂ ತೊಂದರೆ ಆಗುತ್ತೆ ಎಂದಾಗಲೂ ಕೂಡ ಅದನ್ನು ಕಾಪಾಡಬೇಕು, ಇಡೀ ಸಮಾಜವನ್ನು ಉಳಿಸಬೇಕು ಎನ್ನುವಂಥ ವಿಶಾಲ ಮನೋಭಾವದ ಮಂದಿಯವರಲ್ಲ. ಹೀಗಾಗಿ ನನಗನ್ಸುತ್ತೆ ಆ ಸಂಖ್ಯೆಯನ್ನು ಹೆಚ್ಚು ಮಾಡೋದ್ರ ಮೂಲಕ ಒಂದಿನ ಕರ್ನಾಟಕವನ್ನು ಕಂಟ್ರೋಲಿಗೆ ತೆಗೆದುಕೋಬೇಕು ಅಂತ. ಒಂದಿನ ಏನು ಈ ಕಾಂಗ್ರೆಸ್ ಸರ್ಕಾರ ಅವ್ರ ಕಂಟ್ರೋಲಲ್ಲಿ ಇದೆ ಅಂತ ನಾನೇನಾದರೂ ಹೇಳಿದ್ರೆ ಅವ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದರೆ ಸರ್ಕಾರವೇ ಹೇಳಿದೆ ಇದು ಅಲ್ಲಾಹನ ಕೃಪೆಯಿಂದ ಬಂದಿರುವಂಥ ಸರ್ಕಾರ ಅಂತ. ಸರ್ಕಾರನೇ ಒಪ್ಕೊಂಡ ಮೇಲೆ 70 ಲಕ್ಷದ ನಂಬರ್ನ ಪ್ರಭಾವ ಏನಿದೆ ಅಂತ ಅರ್ಥ ಆಗುತ್ತೆ ಅಂತ ನನಗನ್ಸುತ್ತೆ.